ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಚಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಸದ್ಭಿಸ್ತು ಸಹ ಸಂಸರ್ಗಃ ಶೋಭತೆ ಧರ್ಮದರ್ಶಿಭಿಃ ನಿತ್ಯಂ ಸರ್ವಾಸ್ವಸ್ಥಾಸು ನಾಸದ್ಭಿರಿತಿ ಮೇ ಮತಿಃ. 277ನೇ ಅಧ್ಯಾಯದಲ್ಲಿ ನಾವು ಇದ್ದೇವೆ. ಪರಾಶರ ಗೀತ ಮುಂದುವರಿತಾ ಇದೆ. ಇದರಲ್ಲಿ ವರ್ಣ ಪ್ರತಿಪಾದಕವಾದ ಮಾತುಗಳು ಇವೆ. ವರ್ಣವನ್ನು ಪಾಲನೆ ಮಾಡಬೇಕು ಅನ್ನುವ ಮಾತಿದೆ. ವೃತ್ತಿ ಸಕಾಶಾದ್ವರ್ಣೇಭ್ಯೋ ನಿತ್ಯಂ ಹೀನಸ್ಯ ಶೋಭನಾ ಅಂತ. ಇದು ಇವತ್ತು ಬಹಳ ವಿವಾದಾಸ್ಪದ ಆಗುವ ಹಾಗೆ ಕಾಣುತ್ತೆ. ವಸ್ತುತಃ ಇಲ್ಲಿ ವಿವಾದ ಆಗುವಂಥದ್ದೇನೂ ಇಲ್ಲ. ಹೇಳುವವ, ಆಳುವವ, ಮಾರುವವ, ಈ 3 ಜನರಿಗೆ ಆಸರೆಯಾಗಿರುವವ ಅಥವಾ ಸೇವೆ ಮಾಡುವವ, ಈ 4 ವರ್ಗ ಬಿಟ್ಟಿರ್ಲಿಕ್ಕಾಗೋದೇ ಇಲ್ಲ. ಹೀಗಲ್ಲ ಅಂದ್ರೆ ಹಾಗಿರತ್ತಷ್ಟೆ. ಹೇಳುವವ, ಓದುವವ, ಆಳುವವ, ಮಾರುವವ ಅಥವಾ ಉತ್ಪಾದನೆ ಮಾಡುವವ, ಈ 3 ಜನರಿಗೆ ಸೇವೆ ಮಾಡುವವ. ಇಷ್ಟು ಸಹಜವಾಗಿರೋದನ್ನು ಬಹಳ ಗೊಂದಲಗೆಡಿಸಿದ್ದಾನೆ ಕಲಿ ಎಲ್ಲರ ಮನಸ್ಸಿನಲ್ಲಿ ಕುಳಿತು. ನಾವು ಮಾಡಲ್ಲ ಅಂತ ಹೇಳ್ಬೋದೇ ವಿನಃ ಮಾಡದೆ ಹೋದ್ರೆ ಜಗತ್ತು ನಡೆಯಲ್ಲ ಅಂತ ಎಲ್ಲರಿಗೂ ಗೊತ್ತು. ಇವ್ರು ಹೇಳೋದೇನು, ನಾವು ಮಾಡಲ್ಲ ಅಂತ ಅಷ್ಟೆ. ಅವರು ಉಪದೇಶ ಮಾಡೋದೇ, ಮತ್ತು ಅವರು ನಮಗೆ ಉಪದೇಶ ಮಾಡ್ತಾ ಇದ್ದಾರೆ. ವರ್ಣ ಪದ್ಧತಿ ಸರಿ ಇಲ್ಲ ಅದು ಉಪದೇಶ. ಆಳುವವರಿಗೆ ತಲೆಯ ಮೇಲೆ ಕೂತು ಅವರನ್ನು ಆಡಿಸೋದು, ಅದು ಅವರೇ ಮಾಡ್ತಾ ಇರೋದು. ಹೀಗಾಗಿ ಆದರೆ ಶೂದ್ರನನ್ನ ಅವನು ಸಂಪನ್ನನೇ ಆಗಿರ್ಲಿಕ್ಕೆ ಬಿಡ್ತಾ ಇರಲಿಲ್ಲ ಅಂತ ಒಂದು ಆರೋಪ ಇದೆ. ಹಾಗೇನಿಲ್ಲ. ಇಲ್ಲಿ ವೃತ್ತಿಶ್ಚೇನ್ನಾಸ್ತಿ ಶೂದ್ರಸ್ಯ ಪಿತೃಪೈತಾಮಹಿ ಧ್ರುವ ನವೃತ್ತಿಂ ಪರತೋ ಮಾರ್ಗೇ ಶುಶ್ರೂಷಾಂತ ಪ್ರಯೋಜಯೇತ್. ಬೇಕಾದಷ್ಟು ಜನ ಸಂಪನ್ನರಾದ ಶೂದ್ರರು ಇದ್ರು ಅವತ್ತು ಕೂಡ, ಇವತ್ತು ಇದ್ದಾರೆ. ಇಲ್ಲವೇ ಇಲ್ಲ ಅಂತ ಹೇಳಲಿಕ್ಕೆ ಬರಲ್ಲ. ಸಾಮಾನ್ಯವಾಗಿ ಮೊದಲ ಆಯ್ಕೆ ಯಾವುದು? ಇವಾಗ ಬ್ರಾಹ್ಮಣ ರಾಜ್ಯಭಾರ ಮಾಡ್ತಾ ಇರಲಿಲ್ವೇ? ಮೊದಲ ಆಯ್ಕೆ ಯಾವುದು ಅಂತ ಅಷ್ಟೇ. ಮೊದಲ ಆಯ್ಕೆ ಹೇಳಬೇಕು, ಕಲಿಬೇಕು, ಮಾಡಬೇಕು, ಮಾಡಿಸ್ಬೇಕು, ತಗೊಳ್ಬೇಕು, ದಾನ ಮಾಡಬೇಕು. ಮೊದಲ ಆಯ್ಕೆ ಇದು ಅಂತ. ಅದಲ್ಲದೆ ಅವನ ಮನಸ್ಸಿಗೆ ಒಗ್ಗಿದ್ದನ್ನು ಅವನು ಮಾಡಲಿಕ್ಕೆ ಸ್ವತಂತ್ರನಿದ್ದಾನೆ. ಸದ್ಭಿಸ್ತು ಸಹ ಸಂಸರ್ಗ. ಆದರೆ ಒಂದು ಮಾತ್ರ, ಎಲ್ಲರಿಗೂ ಕಾಮನ್ ಆಗಿರೋದು ಸಜ್ಜನರ ಸಂಘ ಅಂತನ್ನೋದು ಅತ್ಯಂತ ಉತ್ತಮ. ಎಲ್ಲ ಅವಸ್ಥೆಯಲ್ಲಿ ಯಾವುದೇ ಕಷ್ಟ ಇರಲಿ, ಸುಖ ಇರಲಿ,
ಬಾಲ್ಯಾವಸ್ಥೆ ಇರಲಿ, ಯೌವನಾವಸ್ಥೆ ಇರಲಿ, ವಾರ್ಧಕ್ಯಾವಸ್ಥೆ ಇರಲಿ, ಮರಣಾವಸ್ಥೆ ಇರಲಿ, ಸಜ್ಜನರ ಜೊತೆಗೆ ಸಂಘ ಅನ್ನೋದು ಶ್ರೇಯಸ್ಕರ. ನ ಅಸದ್ಭಿ, ದುರ್ಜನರೊಟ್ಟಿಗಲ್ಲ. ನೋಡಿ, ಪೂರ್ವದಲ್ಲಿ ಸೂರ್ಯ ಉದಯಿಸುವಾಗ ಯಾವುದೇ ಬಣ್ಣದ ವಸ್ತು ಹೊಳೆಯುತ್ತೆ. ಹಾಗೆ ಸಜ್ಜನರೆಂಬ ಸೂರ್ಯನ ಜೊತೆಗಿರುವ ಮಂದಮತಿ ಹೊಳಿತಾನೆ. ಯಾದೃಶೇನ ಹಿ ವರ್ಣೇನ ಭಾವ್ಯತೆ ಶುಕ್ಲಮಂಬರಂ ತಾದೃಶಂ ಕುರುತೆ ರೂಪಂ ಏವಮೇತದವೇಹಿ ಮೇ. ಯಾದೃಚೇನ ಹಿ ವರ್ಣೇನ ಭಾವ್ಯತೆ, ಆಗಸ ಯಾವ ಬಣ್ಣದಿಂದ ತೋರುತ್ತೆ? ಸೂರ್ಯನ ಬಣ್ಣದಿಂದ ತೋರುತ್ತೆ. ಹೇಗಿದೆಯೋ ಹಾಗೆ ತೋರುತ್ತೆ. ಆ ರೀತಿ ಸಜ್ಜನರ ಸಂಸರ್ಗದಿಂದ ವಸ್ತು ಹೇಗಿದೆಯೋ ಹಾಗೆ ತೋರುತ್ತೆ, ವಿಪರೀತವಾಗಿ ತೋರಲ್ಲ. ತಸ್ಮಾತ್ ಗುಣೇಶು ರಜ್ಯೇಥಾಃ ಮಾ ದೋಷೇಷು ಕದಾಚನ ಅನಿತ್ಯಮಿಹ ಮರ್ತ್ಯಾನಾಂ ಜೀವಿತಂ ಹಿ ಚಲಾಚಲಂ. ಅದರಿಂದ ಗುಣಗಳನ್ನು ಹುಡುಕು, ದೋಷಗಳನ್ನಲ್ಲ. ಮನುಷ್ಯರ ಜೀವಿತ ಅಚಲ ಮತ್ತು ಛಲ. ಆತ್ಮ ಅಂತ ತೆಗೆದುಕೊಂಡ್ರೆ ನಿತ್ಯ, ದೇಹ ಅಂತ ತೆಗೊಂಡ್ರೆ ಅನಿತ್ಯ. ಸುಖೇ ವಾ ಯದಿ ವಾ ದುಃಖೇ ವರ್ತಮಾನೋ ವಿಚಕ್ಷಣಃ ಯಶ್ಚಿನೋತಿ ಶುಭಾನ್ಯೇವ ಸಭದ್ರಾಣೀಹ ಪಶ್ಯತಿ. ಸುಖ ಇರಲಿ, ದುಃಖ ಇರಲಿ, ದೇವರ ಗುಣವನ್ನ, ದೇವತೆಗಳ ಗುಣವನ್ನ ನೋಡೋದು ಮರಿಬಾರದು. ದೇವರ ದೋಷವನ್ನ ಕಾಣಲಿಕ್ಕೆ ಯಾಕೆ ಪ್ರಯತ್ನ ಪಡಬೇಕು? ಕೆಲವರು ದೇವರ ದೋಷವನ್ನ ಕಾಣಲಿಕ್ಕೆ ಪ್ರಯತ್ನ ಪಡ್ತಾರೆ. ಶಾಸ್ತ್ರದಲ್ಲಿ ಎಲ್ಲವನ್ನ ಹೇಳಿದ್ದಾರೆ. ದೇವರ ದೋಷವನ್ನ ಚಿಂತನೆ ಮಾಡದೇ ಇರುವ ಹಾಗೆ ಹೇಗೆ ವ್ಯವಸ್ಥೆ ಅಂತ ಬ್ರಹ್ಮಸೂತ್ರಾದಿಗಳಲ್ಲಿ ನಿರೂಪಣೆ ಮಾಡಿದ್ದಾರೆ. ದೇವರು ಪಕ್ಷಪಾತಿಯಲ್ಲ, ದೇವರು ನಿರ್ದಯನಲ್ಲ ಅಂತ ಎಲ್ಲ ಹೇಳಿದ್ದಾರೆ. ಹೀಗಾಗಿ ಎಲ್ಲ ಶಾಸ್ತ್ರಗಳು ಹೇಳ್ತಾ ಇವೆ ದೇವರು ನಿರ್ದುಷ್ಟ ಅಂತ. ಅವನ ಗುಣವನ್ನು ಅನುಸಂಧಾನ ಮಾಡಲಿಕ್ಕೆ ಪ್ರಯತ್ನ ಪಡಬೇಕೇ ವಿನಃ ಅವನಲ್ಲಿ ದೋಷವನ್ನು ಹುಡುಕಲಿಕ್ಕಲ್ಲ. ಯಾಕೆ ಅಂದರೆ ನಮಗೆ ಒಳ್ಳೇದಾಗಬೇಕಲ್ವಾ? ನಮಗೆ ಒಳ್ಳೇದಾಗಬೇಕು ಅಂದರೆ ದೇವರ ಗುಣವನ್ನು ಕಾಣಬೇಕೇ ವಿನಃ ಬೇರೆ ಅಲ್ಲ. ಧರ್ಮಾದಪೇತಂ ಯತ್ ಕರ್ಮ ಯದ್ಯಪಿ ಸ್ಯಾನ್ ಮಹಾಫಲಂ ನ ತತ್ಸೇವೇತ ಮೇಧಾವಿ ನ ತದ್ಧಿತಮಿಹೋಚ್ಯತೆ. ಇನ್ನು ಧರ್ಮದಿಂದ ಸಹಿತವಾದದ್ದು ಏನಿದೆ ಅದು ಅತ್ಯಂತ ಅಲ್ಪ ಫಲವಾಗಿರಲಿ, ಅದನ್ನು ಮಾಡಬೇಕು. ಧರ್ಮರಹಿತವಾದದ್ದನ್ನು ನಾವು ಮಾಡಿದರೆ ಮಹಾಫಲ ಸಿದ್ಧಿಸಬಹುದು, ಅದನ್ನು ಮಾಡಬಾರದು ಅಂತ ಹೇಳುತ್ತೆ. ನೀನು ಈಗ ನಿನ್ನ ಧರ್ಮವನ್ನು ಬಿಟ್ಟು ಬಂದರೆ ಮಹಾಫಲ, ಬಹಳ ಜನ ಅನುಯಾಯಿಗಳು ಸಿಗುತ್ತಾರೆ ನಿನಗೆ ಅಂತ ಹೇಳಿದರೆ ಬೇಡ ಅನ್ಬೇಕಂತೆ. ನೀನು ಈ ಧರ್ಮದಲ್ಲಿಯೇ ಇದ್ರೆ ನಿನಗೆ ಅತ್ಯಂತ ಕಡಿಮೆ ಫಲ, ತೊಂದರೆ ಇಲ್ಲ ಅನ್ಬೇಕಂತೆ. ನಿನ್ನ ಧರ್ಮವೆನಿಸಿದ ಸ್ವಾಧ್ಯಾಯಾಧ್ಯಯನ, ದೇವಭಕ್ತಿ ಇವುಗಳನ್ನೆಲ್ಲ ಮಾಡ್ತಾ ಇದ್ರೆ ಅತ್ಯಂತ ಕಡಿಮೆ ಫಲ. ಯಾವ್ದು ಬೇಕು? ಬಹಳ ಫಲಕ್ಕೆ ಹೋಗೋದು ವಿವೇಕವೋ, ಅಲ್ಪ ಫಲಕ್ಕೆ ಹೋಗೋದು ವಿವೇಕವೋ ಅಂತಂದ್ರೆ ಧಾರ್ಮಿಕವಾಗಿದೆ, ಧರ್ಮಸಮ್ಮತವಾಗಿದೆ ಯಾವುದು ಅಂತ ನೋಡ್ತಾನಂತೆ. ವೇದಶಾಸ್ತ್ರಾದಿಗಳು ಸ್ವಾಧ್ಯಾಯವನ್ನ ಹೇಳಿದೆ. ದೇವರನ್ನ ಭಕ್ತಿ ಮಾಡಿದ್ರೆ ಬಹಳ ಜನ ಮೆಚ್ಚೋಲ್ಲ ಅಂತ ಅಂದ್ರು. ವೇದ ಹೇಳಿದ್ಯಾ? ಮಾಡು. ಬಹಳ ಜನ ಮೆಚ್ಚಬೇಕು, ಜನಪ್ರಿಯತೆ ಬರಬೇಕು ಅಂತ ಹೇಳಿದ್ರೆ ಅವರಿಗೆ ಹಿತವಾದದ್ದನ್ನ, ಅವರಿಗೆ ಹಿತ ಆಗೋದಕ್ಕಿಂತ ಇಷ್ಟವಾದದ್ದನ್ನ ಹೇಳಿಬಿಡು. ಅವ್ರಿಗೆ ಇಷ್ಟವಾಗಿ ಅವ್ರ ತರಹನೇ ಇದ್ದು ಬಿಟ್ರೆ ಜನ ಏನ್ ಬಯಸ್ತಾರೆ? ಸಾಮಾನ್ಯ ಜನ ಅದೊಂದು ನಾಡಿ ಮಿಡಿತ. ಜನ ಈ ಶಾಸ್ತ್ರವನ್ನು ಓದು ಅಂತಂದ್ರೆ ಅವರು ಸಹಜವಾಗಿ ಅವರಿಗೆ ಅಯ್ಯೋ ಯಾರು ಮಾಡೋದು ಅಂತಾರೆ.
ಅದರ ಬದಲು ಫಾಲೋ ಮೀ, ಐ ಆಮ್ ದ ಓನ್ಲಿ ಮೆಸೆಂಜರ್ ಆಫ್ ಗಾಡ್ ಅಂತ ಹೇಳಿ ಈ ತರಹ ಏನು ಮಾಡಬೇಡಿ, ಬಿ ರಿಲ್ಯಾಕ್ಸ್ಡ್, ಮಜಾ ಮಾಡಿ, ಈ ತರಹ ಹೇಳಿದ್ರೆ ಜನ ಜಾಸ್ತಿ ಬರ್ತಾರೆ. ಇವತ್ತು ರಿಲ್ಯಾಕ್ಸ್ಡ್ ಮೋಡಲ್ಲಿ ಅವ್ರಿಗೆ ರಿಲ್ಯಾಕ್ಸ್ ಬೇಕು, ಟೆನ್ಷನ್ ಇರುತ್ತೆ. ಒಂದು ಸಣ್ಣ ರಿಲ್ಯಾಕ್ಸೇಷನ್ಗೆ ತಮ್ಮಲ್ಲಿರುವ ಸಂಪತ್ತನ್ನೆಲ್ಲ ನಿಮಗೆ ಕೊಟ್ಬಿಡ್ತಾರೆ. ನೀವು ಇಂಗ್ಲಿಷಲ್ಲಿ ಮೋಸ ಮಾಡ್ಬೇಕಷ್ಟೇ ಅವ್ರಿಗೆ ಬೇಕಾಗಿರೋದು. ಅದು ಧರ್ಮ ವಿರುದ್ಧವಾದದ್ದು. ಧರ್ಮ ಅಂದ್ರೆ ಯಾವುದು? ವೇದ ಪ್ರಣಹಿತೋ ಧರ್ಮ. ವೇದದಲ್ಲಿ ಹೇಳಿರೋದು ಧರ್ಮ. ಆ ವೇದದಲ್ಲಿ ಹೇಳಿರುವ ಧರ್ಮವನ್ನು ನಾವು ಆಚರಣೆ ಮಾಡದೆ ಹೋದ್ರೆ ನಮಗೆ ಜನ ಬಹಳ ಬರ್ತಾರೆ. ವೇದದಲ್ಲಿರುವ ಧರ್ಮವನ್ನು ಆಚರಣೆ ಮಾಡಿ ನೋಡ್ರಿ, ನೀವು ಓದಿ, ದೇವರು ಕೊಟ್ಟಿರುವ ತಲೆಯನ್ನು ಖರ್ಚು ಮಾಡಿ, ವಿಚಾರ ಮಾಡಿ ಅಂದ್ರೆ ಅಯ್ಯೋ ಯಾರು ಮಾಡ್ತಾರೆ? ದೈನಂದಿನ ಸಮಸ್ಯೆಗಳು ನೋಡಿ, ನೋಡಿ ಜನ ಎಲ್ಲ ಹೆಂಗೆ ಹೋಗ್ತಾ ಇದ್ದಾರೆ ಹಾಗೆ ಹೊಟ್ಟೋಗ್ಬಿಡ್ಬೇಕಷ್ಟೇ. ಈ ತರಹ ನಾವು ಶುರು ಮಾಡ್ತೇವೆ. ಅಥವಾ ಯಾವುದೋ ಒಬ್ಬರನ್ನ ಆಯ್ಕೆ ಮಾಡ್ಕೊಂಡ ಹೀಗೆ ಅಂತ ಹೀಗೆ ಶಾಸ್ತ್ರ ಓದಿ ಬಹಳ ಜನರು ಅಯ್ಯೋ ಬೇಡಪ್ಪ ಅಂತಾರೆ. ಅದಕ್ಕಾಗಿ ನೋಡಿ ಇವರೆಲ್ಲ ನನ್ನನ್ನು ದೂರ ಹೋಗ್ತಾರೆ, ನಾನು ಇದನ್ನ ಹೇಳಿದ್ರೆ ದೂರ ಹೋಗ್ತಾರೆ. ಬೇಡ, ಧರ್ಮ ಸಮ್ಮತವಾಗಿದ್ದರೆ ಅದರಿಂದ ಫಲ ಅಲ್ಪ, ಭೌತಿಕ ಫಲ ಅಲ್ಪ ಆಗಿರಬಹುದು, ಅದನ್ನು ಮಾಡೋ ಬುದ್ಧಿ ಇರಬೇಕು ನಿನಗೆ. ಧರ್ಮರಹಿತವಾದದ್ದು ಮಹಾಫಲ ಇದ್ರೂ ಕೂಡ ಮಾಡದೇ ಇರೋ ಬುದ್ಧಿ ಇರಬೇಕು. ಯೋ ನಿತ್ಯಂ ಗೋತಹಸ್ರಾಣಿ ತತ್ಕಾರ್ಯಮವಿಶಂಕೇನ ಕರ್ಮಾತ್ಯಂತಂ ಸುಖಾವಹಂ. ಇದು ವೇದದಲ್ಲಿ ವೇದವಾಕ್ಯಾನುಪಾಲನೆ ಅನ್ನೋದು ಸುಖಾವಹ. ಯೋ ನಿತ್ಯಂ ಗೋತಹಸ್ರಾಣಿ ನೃಪೋ ದದ್ಯಾದರಕ್ಷಿತ ಸಶಬ್ದ ಮಾತ್ರ ಫಲಭಾಗ್ ರಾಜ ಭವತಿ ತಸ್ಕರ. ಯಾಕೆ ಅಂದ್ರೆ ವೇದ ಏನು ಹೇಳ್ತಾ ಇದೆ? ರಾಜನಾದವನು ಪಾಲನೆ ಮಾಡಬೇಕು ಅಂತ ಹೇಳ್ತಾ ಇದೆ. ರಾಜನಾದವನು ಪ್ರಜೆಗಳನ್ನು ಪಾಲನೆ ಮಾಡದೆ ನಿತ್ಯವೂ 1000 ಗೋವುಗಳನ್ನು ದಾನ ಮಾಡಿದ್ರು ಅವನು ಫಲ ಇಲ್ಲ. ಯಾಕೆಂದ್ರೆ ಅವನಿಗೆ ಹೇಳಿದ್ದೇನು? ಸ್ವಯಂಭೂರಸೃಜಜ್ಞೆ ಧಾತಾರಂ ಲೋಕ ಸತ್ಕೃತಂ ಯೋ ಸೃಜತ್ ಪುತ್ರಮೇಕಂ ವೈ ಲೋಕಾನಾಂ ಧಾರಣೆ ರತಂ. ಧ್ಯಾನದಲ್ಲಿ ತೊಡಗುವವರನ್ನ ರಕ್ಷಣೆ ಮಾಡಲಿಕ್ಕಾಗಿ 2ನೇ ಮಗನನ್ನು ಪಡೆದ ಬ್ರಹ್ಮ ಅವನನ್ನ ರಾಜ ಅಂತಾರೆ. ತಮರ್ಚಯಿತ್ವಾ ವೈಶ್ಯಸ್ತು ಕುರಿಯಾದತ್ಯರ್ಥ ವೃದ್ಧಿಮತ್ ರಕ್ಷಿತವ್ಯಂ ತು ರಾಜನ್ಯೈಃ ಉಪಯೋಜ್ಯಂ ದ್ವಿಜಾತಿಭಿಃ. ಮಾರುವವನು ಈ ರಾಜನನ್ನ ಪೂಜಿಸುತ್ತಾ ತನ್ನ ವ್ಯಾಪಾರವೆಂಬ ಕೆಲಸವನ್ನು ಮುಂದುವರಿಸಬೇಕು. ರಾಜನಾದವನು ರಕ್ಷಣೆ ಮಾಡೋದೇ ಕೆಲಸ. ಸರ್ಕಾರ ಎಲ್ಲ ವ್ಯಾಪಾರಕ್ಕೆ ನಿಲ್ಬಾರದು, ವಾಣಿಜ್ಯಕ್ಕೆ ನಿಲ್ಬಾರದು ಅಲ್ವಾ? ಸರ್ಕಾರದವರು, ನಾನು ಚಿಕ್ಕಂದಿನಿಂದ ನನಗೊಂದು ಡೌಟ್ ಇತ್ತು. ಮೊದಲೆಲ್ಲ ವ್ಯಾಪಾರ ಮಾಡ್ತಾ ಇರಲಿಲ್ಲ. ಇವರೇನಿವರು ಸಾರಿಗೆ ಸಂಸ್ಥೆಯ ನಿವ್ವಳ ಲಾಭ ಮಾಡಬಾರದಲ್ವಾ? ಅದು ಲಾಭ ಬರಬಾರದು. ಒಂದು ಸರ್ಕಾರಿ ಯಂತ್ರಕ್ಕೆ ಲಾಭ ಬರಬಾರದು, ಅಲ್ಲಿಗೆ ಹೋಗಬೇಕು. ಇದೆಂಥದಿದು ಅಂತ ಅನ್ನಿಸ್ತಾ ಇತ್ತು. ನನ್ನ ಭಾವನೆ ಕರೆಕ್ಟು ಅಂತ ಗೊತ್ತಾಯಿತು ಮಹಾಭಾರತವನ್ನು ನೋಡಿದಾಗ. ಈ ಹಿನ್ನೆಲೆಯಿಂದ ರಾಜನ್ಯೈ ರಕ್ಷಿತವ್ಯಂ ತು ಉಪಯೋಜ್ಯಂ ದ್ವಿಜಾತಿಭಿ. ಬ್ರಾಹ್ಮಣರು ಇದರಲ್ಲಿ ತೊಡಗಬೇಕು. ಅಜಿಹ್ಮೈರಷಠಕ್ರೋಧೈ ಹವ್ಯಕವ್ಯ ಪ್ರಯೋಕ್ತೃಭಿ. ಬ್ರಾಹ್ಮಣರು ವಕ್ರರಾಗಿರಬಾರದು, ಗುಣದ್ವೇಷಗಳಾಗಿರಬಾರದು, ಅಕಾರಣವಾದ ಸಿಟ್ಟನ್ನು ದೂರ ಇಡಬೇಕು, ದೇವತೆಗಳನ್ನು ಪೂಜಿಸಬೇಕು,
ಪಿತೃಗಳನ್ನು ಪೂಜಿಸಬೇಕು. ಶೂದ್ರೈರ್ ನಿರ್ಮಾರ್ಜನಂ ಕಾರ್ಯಂ ಏವಂ ಧರ್ಮವ ನನಿಷ್ಯತಿ. ನಾಲ್ಕನೆಯವರು ಈ 3 ಜನರಿಗೆ ಸಹಕಾರವನ್ನು ಕೊಡಬೇಕು. ಅಪ್ರನಷ್ಟೇ ತಥೋ ಧರ್ಮೇ ಭವಂತಿ ಸುಖಿತಾ ಪ್ರಜಾ ಸುಖೇನ ತಾತಾಂ ರಾಜೇಂದ್ರ ಮೋದಂತೆ ದಿವಿದೇವತಾ. ಹೀಗೆ ಧರ್ಮ ಕಣ್ಮರೆಯಾಗದಿದ್ದರೆ ಪ್ರಜೆಗಳೆಲ್ಲ ಸುಖವಾಗಿ ಇರ್ತಾರೆ. ಇದಕ್ಕೆಲ್ಲ ಮೂಲಭೂತ ರಾಜ ರಕ್ಷಣೆ ಮಾಡಬೇಕು. ಆಯ್ತಾ? ಅಧ್ಯಯನ ಮಾಡುವವ ವಿಪ್ರ ವೈಶ್ಯೋ ಯಶ್ಚ ಅರ್ಜನೆ ರತಃ ಅಧೀತೆ ಚಾಪಿಯೋ ವಿಪ್ರಃ ವೈಶ್ಯೋ ಯಶ್ಚ ಅರ್ಜನೆ ರತಃ. ಇದೆಲ್ಲ ಸ್ವಧರ್ಮ ಅಂತ. ಈ ಧರ್ಮದಿಂದ ಹಿಂದೆ ಸರಿಯಬಾರದು. ಪ್ರಾಣತಂತಾಪ ನಿರ್ದಿಷ್ಟಾ ಕಾಕಣ್ಯೋಪಿ ಮಹಾಫಲಾ ನ್ಯಾಯೇನೋಪಾರ್ಜಿತಾ ದತ್ತಾ ಕಿಮುತಾನ್ಯಾ ಸಹಸ್ರಶಃ. ನ್ಯಾಯದಿಂದ ಪಡೆದ ಕಾಕಣ್ಯ ಅರೆಕಾಸು. ಕಾಕಿಣಿ ಅಂದರೆ ಅರೆಕಾಸು ಅಂತ ಹೇಳ್ತಾರೆ, ಕಾಸು ಅಲ್ಲ, ಅರೆಕಾಸು, ಅರ್ಧ ಕಾಸು ಅಂತ. ಅವಾಗ ಲಾಸ್ಟ್ ಹಣದ ಲಾಸ್ಟ್ ಮೋಡು, ಅತ್ಯಂತ ಚಿಕ್ಕದು ಅಂತನ್ಬೇಕಾದ್ರೆ ಏನಂತ ಕರಿತಾ ಇದ್ರು? ಅರೆಕಾಸು ಅಂತ. ಅದನ್ನು ಕಾಕಿಣಿ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಆ ಕಾಕಿಣಿ ಅದು ನ್ಯಾಯದಿಂದ ನೀನು ಪಡೆದರೆ ಅದೇ ಮಹಾಫಲ. ಅಂದ್ರೆ ವೃತ್ತಿಯಲ್ಲಿ ವಾಮ ಮಾರ್ಗಗಳಿರಬಾರದು ಅಂತ. ಅಭಿಗಮ್ಯ ದತ್ತಂ ಸಂತುಷ್ಟ್ಯ ಯತ್ತದಾಹುರಭಿಷ್ಟುತಂ ಯಾಚಿತೇನ ತು ಯದ್ದತ್ತಂ ತದಾಹುರ್ ಮಧ್ಯಮಂ ಫಲಂ ಅವಜ್ಞಯಾ ದೀಯತೆ ಯತ್ ತಥೈವ ಅಶ್ರದ್ಧಯಾಪಿ ಚ. ಸಂತೋಷದಿಂದ ತಾನೇ ಎದುರಾಗಿ ಕೊಟ್ರೆ, ಯಾರ ಪ್ರೇರಣೆ ಇಲ್ಲದೆ, ಅದು ಉತ್ತಮ ದಾನ. ಅವನು ಬೇಡಿದ ಮೇಲೆ ಕೊಟ್ರೆ ಮಧ್ಯಮ ದಾನ. ಬೇಡಿದ ಮೇಲೂ ಕೂಡ ಅವಜ್ಞೆಯ ತಿರಸ್ಕಾರ ಮಾಡಿ ಕೊಟ್ರೆ, ಅಶ್ರದ್ಧೆಯಿಂದ ಕೊಟ್ರೆ ಅಧಮ ದಾನ. ಅತಿಕ್ರಮೇ ಮಜ್ಜಮಾನಃ ವಿವಿಧೇತು ನರಸ್ಸದಾ ತಥಾ ಪ್ರಯತ್ನಂ ಕುರ್ವೀತ ಯಥಾ ಮುಚ್ಚೇತ ಸಂಶಯಾತ್. ಯಾಕೆ ಹೀಗೆಲ್ಲ ಇರಬೇಕು ಅಂದರೆ, ಪರಲೋಕದ ಬಗ್ಗೆ ನಮಗೆ ಸಂದೇಹ ಬರಬಾರದು, ತತ್ವದ ಬಗ್ಗೆ ಸಂದೇಹ ಬರಬಾರದು ಅಂತಂದರೆ ಅವನ ಜೀವನದ ನೇರವಾದ ನಡೆ ಇತ್ಯಾದಿಗಳಲ್ಲಿ ಇರುವಂಥದ್ದು. ದಮೇನ ಚೋಭತೆ ವಿಪ್ರಹ. ಬೇರೊಬ್ಬರನ್ನ ಕ್ಷಮಿಸಿ ಬ್ರಾಹ್ಮಣ ಗೆಲ್ಲುತ್ತಾನೆ. ಕ್ಷತ್ರಿಯ ಗೆಲುವಿನಿಂದ ಕಂಗೊಳಿಸುತ್ತಾನೆ. ಹಣ ಇದ್ರೆ ವೈಶ್ಯ ಕಂಗೊಳಿಸುತ್ತಾನೆ. ಶೂದ್ರ ಸೇವೆ ಮಾಡಿ ಕಂಗೊಳಿಸುತ್ತಾನೆ. ಹೀಗೆ 277ನೆಯ ಅಧ್ಯಾಯ ಮುಗಿತು. ಪ್ರತಿಗ್ರಹಾರ್ಜಿತ ವಿಪ್ರೇ ಕ್ಷತ್ರಿಯೇ ಯುದ್ಧ ನಿರ್ಜಿತಾ ವೈಶ್ಯೇ ನ್ಯಾಯಾರ್ಜಿತಾಶ್ಚೈವ ಶೂದ್ರೇ ಶುಶ್ರೂಷಯಾರ್ಜಿತಾ. ದಾನದಿಂದ ಬ್ರಾಹ್ಮಣ ಗಳಿಸಬೇಕು. ಪ್ರತಿಗ್ರಹಾರ್ಜಿತ ವಿಪ್ರೇ, ದಾನದಿಂದ ಬೇಡಿ ಗಳಿಸ್ಬೇಕು. ಯಾಕೆಂದ್ರೆ ಬೇಡಬೇಕು. ಯಾಕೆ ಅಂದರೆ ಸೋಮಾರಿಯಾಗಿದ್ದು ಅಂತಲ್ಲ, ಅವನು ಅಧ್ಯಯನದಲ್ಲಿ ತೊಡಗಿರಬೇಕು ಅಂತ ಅದರ ತಾತ್ಪರ್ಯ. ಬೇಡೋದು ಏನು ಮಾಡದೆ ಬೇಡೋದಲ್ಲ, ಅವನ ಕೆಲಸವನ್ನು ಅವನು ಮಾಡ್ತಾ ಇರಬೇಕು. ಅಧ್ಯಯನಾದಿಗಳನ್ನು ಮಾಡ್ತಾ ಬೇಡಿ ಗಳಿಸಿದ್ದು ಅಮೃತ. ಕ್ಷತ್ರಿಯ ಯುದ್ಧದಿಂದ ಗೆದ್ದಿರಬೇಕು. ವೈಶ್ಯನಾದವನು ನ್ಯಾಯಬದ್ಧವಾದ ಬೆಲೆಗಳಿಂದ ಗೆದ್ದಿರಬೇಕು. ಶೂದ್ರನಾದವನು ಶುಶ್ರೂಷೆಯಿಂದ ಪಡೆದಿರಬೇಕು. ಅದು ಅಮೃತ. ಇದು ಮಹಾಫಲ ಅಂತ. ಕ್ಷತ್ರಧರ್ಮ ವೈಶ್ಯಧರ್ಮ ಆಪತ್ತೌ ಯತತೆ ದ್ವಿಜಃ ಶೂದ್ರ ಕರ್ಮ ಯದಾ ತು ಸ್ಯಾತ್ ತದಾ ಪತತಿ ವೈದ್ವಿಜಃ. ಬ್ರಾಹ್ಮಣನಾದವನು ಆಪತ್ತಿನಲ್ಲಿ ಕ್ಷತ್ರಿಯ ಧರ್ಮದಿಂದ ಬದುಕಬಹುದು. ಅತ್ಯಂತ ಆಪತ್ತಿನಲ್ಲಿ ವೈಶ್ಯರ ಧರ್ಮದಿಂದ ಬದುಕಬಹುದು. ಅವನು ಜ್ಞಾನಹೀನನಾಗುವುದಕ್ಕೆ ಕಾರಣ ಆಯಿತು ಅಂದರೆ ಆ ರಾಷ್ಟ್ರ ಅತ್ಯಂತ ಕೆಳಗಡೆ ಇದೆ ಅಂತ ಅರ್ಥ. ವಾಣಿಜ್ಯಂ ಪಾಶುಪಾಲ್ಯಂಚ
ತಥಾ ಶಿಲ್ಪೋಪಜೀವನಂ ಶೂದ್ರಸ್ಯಾಪಿ ವಿಧೀಯಂತೆ ಯದಾ ವೃತ್ತಿರ್ನ ಜಾಯತೆ. ವ್ಯಾಪಾರ ಶೂದ್ರನಿಗೆ ವಿಹಿತ, ಪಶುಗಳನ್ನು ಹೊಂದುವುದು ಶೂದ್ರನಿಗೆ ವಿಹಿತ, ಶಿಲ್ಪಿ ಇಂಜಿನಿಯರ್ ಆಗೋದು ಶೂದ್ರನಿಗೆ ವಿಹಿತ. ರಂಗಾವತರಣಂ ಚೈವ ತಥಾ ರೂಪೋಪಜೀವನಂ ಮದ್ಯ ಮಾಂಸೋಪಜೀವ್ಯಂ ಚ ವಿಕ್ರಯೋ ಲೋಹ ಚರ್ಮಣೋ ಅಪೂರ್ವಿಣಾ ನ ಕರ್ತವ್ಯಂ ಕರ್ಮಲೋಕೆ ವಿಗರ್ಹಿತಂ. ಕೃತಪೂರ್ವಿಣಸ್ತು ತ್ಯಜತೋ ಮಹಾನ್ ಧರ್ಮ ಇತಿ ಶ್ರುತಿ. ರಂಗಾವತರಣಂ, ರಂಗಾವತರಣಂ ಅನ್ನೋದಕ್ಕೆ ಎರಡರ್ಥ. ಬಣ್ಣದ ಕೆಲಸ ಅಂತ ಒಂದರ್ಥ, ಇನ್ನೊಂದು ಅಭಿನಯ ಮಾಡೋದು ಬ್ರಾಹ್ಮಣನಿಗೆ ಅತ್ಯಂತ ಅಧಮ, ಅದನ್ನು ಮಾಡಬಾರದು ಅಂತಾರೆ. ಬಣ್ಣ ಹಚ್ಚಿ ಅದರಿಂದ ಬದುಕುವುದು. ನರಹರಿ ತೀರ್ಥರವರೆಲ್ಲ ಅದರಿಂದ ಬದುಕಲಿಲ್ಲಲ್ಲ, ಹೀಗೆ ಮಾಡಿ ಅಂದ್ರೆ ಜನರಿಗೆ ಕೊಡ್ಲಿಕ್ಕೆ. ರಂಗಾವತರಣ ಅನ್ನೋದು ಅವನೇ ಇಳಿಬಾರದು. ತಥಾ ರೂಪೋಪಜೀವನಂ, ರೂಪದಿಂದ ಬದುಕಬಾರದು ಬ್ರಾಹ್ಮಣ. ರೂಪದಿಂದ ಬದುಕೋದು ಅಂತಂದ್ರೆ ಅದಕ್ಕಾಗಿ ಬಹಳ ತನ್ನ ದೇಹದ ಬಗ್ಗೆ ಲಕ್ಷ್ಯ ಇಟ್ಕೊಳ್ಬೇಕಾಗತ್ತೆ. ಎಷ್ಟು KG ಕಡಿಮೆ ಆಯಿತು ಅಂತ ಪ್ರತಿ ದಿವಸ ನೋಡ್ತಾ ಇರಬೇಕು, ವರ್ಕೌಟ್ ಮಾಡ್ತಾ ಇರಬೇಕು. ತನ್ನ ಬೈಸಪ್ಸು ಟ್ರೈಸಪ್ಸು ಎಲ್ಲ ಅಂಗಾಂಗಗಳ ಒಂದು ಸೌಂದರ್ಯವನ್ನು ಮಾಡ್ಕೊಳ್ತಾ ಇರಬೇಕು. ವಯೋಸಹಜವಾದ ಒಂದು ಮಾಗುವಿಕೆಯನ್ನು ಬಿಟ್ಟುಬಿಟ್ಟು ಇನ್ನು ಚಿಕ್ಕ ಹುಡುಗಂತರ ಕಾಣಿಸೋದ್ರಲ್ಲಿ ತೊಡಗ್ತಾ ಇರಬೇಕು. ವಯೋಸಹಜವಾಗಿ ಒಂದು ಮಾಗುವಿಕೆ ಬಂದಿರತ್ತೆ, ಅದನ್ನು ಬಿಟ್ಬಿಡ್ಬೇಕು. ನಟನಾದವನು ಯಾವಾಗಲೂ ಚಿಕ್ಕವಂತರ ತೋರ್ಕೊಳ್ಬೇಕು. ಅದರಿಂದಾಗಿ ಅದನ್ನು ಮಾಡಬಾರದು. ಮದ್ಯಮಾಂಸೋಪಜೀವ್ಯಂಚ, ಮದ್ಯವನ್ನು ಮಾರಿ ಬದುಕೋದು, ಮಾಂಸವನ್ನು ಮಾರಿ ಬದುಕೋದು ಮಾಡಲಿಕ್ಕಿಲ್ಲ. ಲೋಹವನ್ನು ಮಾರಬಾರದು, ಚರ್ಮವನ್ನು ಮಾರಬಾರದು. ಸಂಸಿದ್ಧ ಪುರುಷೋ ಲೋಕೆ ಯದಾಚರತಿ ಪಾಪಕಂ ಮದೇನಾಭಿಪ್ಲುತಮನಾಹ ಮಹಾನ್ ಧರ್ಮ ಇತಿ ತಚ್ಚ ನಿಗ್ರಾಹ್ಯ ಮುಚ್ಯತೆ. ಈ ಸಿದ್ಧನಾದ ಪುರುಷ, ಬ್ರಾಹ್ಮಣ ಕ್ಷತ್ರಿಯ ಮೊದಲಾದವರು ಈ ಮದ್ಯದಿಂದ ಬದುಕೋದು, ಮಾಂಸದಿಂದ ಬದುಕೋದು, ಲೋಹವನ್ನು ಮಾರೋದು, ಚರ್ಮವನ್ನು ಮಾರೋದು, ರಂಗಾವತರಣ, ನಟನೆಯಿಂದ ದುಡ್ಡು ಗಳಿಸೋದು, ಇವರೆಲ್ಲ ಮಾಡ್ತಾ ಇದ್ರೆ ಎತ್ತರದಲ್ಲಿ ಇರುವವ, ಎತ್ತರದ ವರ್ಣಶ್ರೇಣಿಯಲ್ಲಿರುವವ ಇದನ್ನೆಲ್ಲ ಮಾಡಿದ್ರೆ ಅವನಿಗೆ ಶಿಕ್ಷೆ ಕೊಡಬೇಕು ಅಂತಾರೆ. ಶ್ರೂಯತೆ ಹಿ ಪುರಾಣೇಪಿ ಪ್ರಜಾಧಿಗ್ದಂಡಶಾಸಿನಃ ದಾಂತಾ ಧರ್ಮ ಪ್ರಧಾನಾಶ್ಚ ನ್ಯಾಯ ಧರ್ಮಾನುವರ್ತಕಾ. ಹೇಗಿರಬೇಕು? ಅತ್ಯಂತ ಪುರಾಣದಲ್ಲಿಯೂ ಕೂಡ ಪ್ರಜ್ಞಾವಂತರಿಗೆ ಗದರಿಸಿದ್ರೆ ತಿಳ್ಕೊಂಡ್ಬಿಡ್ಬೇಕು. ಶಿಕ್ಷೆ ತಗೊಳ್ಳೋ ತನಕ ಅವ್ರ ನಾಚಿಕೆ ಕೆಟ್ಟಿರಬಾರದು. ಧರ್ಮಯೇವ ಸದಾ ನೃಣಾಂ ಯಹ ರಾಜನ್ ಪ್ರಶಸ್ಯತೆ ಧರ್ಮವೃದ್ಧ್ಯಾ ಗುಣಾನೇವ ಸೇವಂತೆ ಹಿ ನರಾ ಭುವಿ. ಧರ್ಮವೇ ಮಿಗಿಲು. ಧರ್ಮ ಅಂದರೆ ಈ ತರಹದ್ದು. ಆದರೆ ಅಸುರರು ಇದನ್ನ ಸಹಿಸಲಿಲ್ಲ. ವಿವರ್ಧಮಾನ ಕ್ರಮಶಃ ತತ್ರ ತೇ ತ್ವಾವಿಶನ್ ಪ್ರಜಾ. ಇರೋದು ಇದು. ಆದರೆ ಅಸುರರು ಏನು ಮಾಡಿದ್ರು? ಇದಕ್ಕೆ ಬಂಡಾಯ ಎದ್ರು. ಅವರು ಆಯಾ ಕುಲದಲ್ಲಿ ಹುಟ್ಟಿ, ಉನ್ನತ ಕುಲದಲ್ಲಿ ಹುಟ್ಟಿ ಅತ್ಯಂತ ಕಳಪೆಯಾದ ಕೆಲಸಗಳನ್ನು ಮಾಡಲಿಕ್ಕೆ ಶುರು ಮಾಡಿದ್ರು. ನೀವು ಇದಕ್ಕೆ ಸಾಹಿತ್ಯಕ ಸಾಕ್ಷಿಯನ್ನು ತೋರಿಸು ಅಂತ ಹೇಳಿದ್ರೆ ನಾನು 1 ಗಂಟೆ ಮಾತನಾಡುವಷ್ಟು ವಿಷಯ ಇದೆ. ಸಂಸ್ಕೃತ ಸಾಹಿತ್ಯದಲ್ಲಿ ಅಸುರರ ಮೇಲಾಟ ಹೇಗಾಯಿತು, ಸಂಸ್ಕೃತ ಸಾಹಿತ್ಯವನ್ನ ಅಸುರರು ಹೇಗೆ ವ್ಯಾಪಿಸಿದರು ಅನ್ನೋದರ ಬಗೆಗೆ ಇಷ್ಟು ವಿಷಯ ಇದೆ. ನಾನು ನಾಟ್ಯಶಾಸ್ತ್ರದಿಂದ ಶುರು ಮಾಡಬೇಕಾಗತ್ತೆ. ಎಲ್ಲಿ ಎಲ್ಲಿ ಕುರುಹು ಇದೆ, ಏಕೆಂದ್ರೆ ಹೊರಗಡೆ ಏನಿರುತ್ತೆ ಅದು ಡೇಟಾ. ಆ ಡೇಟಾದಿಂದ ಜ್ಞಾನವನ್ನು ಎಕ್ಸ್ಟ್ರಾಕ್ಟ್ ಮಾಡಬೇಕು, ಕೇವಲ ಮಾಹಿತಿಯಲ್ಲಿ ತೊಡಗೋದಲ್ಲ.
ತಾಸಾಂ ಧರ್ಮ ಸಮಭವತ್ ಪ್ರಜಾನಾಂ ಧರ್ಮನಾಶನಃ ಧರ್ಮಾತ್ಮನಾಂ ತತಃ ಕ್ರೋಧಃ ತದಾ ತೇಷಾಮಜಾಯತ. ಆ ಅಸುರರು ಮನುಷ್ಯರಲ್ಲಿ ಜನ್ಮ ತಾಳಿ ಪ್ರಜೆಗಳ ಧರ್ಮವನ್ನು ನಾಶ ಮಾಡುವುದನ್ನೇ ಧರ್ಮವಾಗಿಸಿಕೊಂಡ್ರು. ಆಗ ಪ್ರಜೆಗಳಿಗೆ ಧರ್ಮಾತ್ಮರ ಮೇಲೆ ಸಿಟ್ಟು ಬರಲಿಕ್ಕೆ ಶುರು ಆಯಿತು. ಸರಿಯಾಗಿರೋರ ಮೇಲೆ ಸಿಟ್ಟು. ನಂತರ ಅವನಿಲ್ವಲ್ಲ, ನಮ್ಮ ಲೆವೆಲ್ ಅವನು ಇಳಿಲಿಲ್ವಲ್ಲ ಅಂತ ಸಿಟ್ಟು ಬರುತ್ತೆ. ತತಃ ಕ್ರೋಧಾಭಿಭೂತಾನಾಂ ವೃತ್ತಂ ಲಜ್ಜಾ ಚ ನಶ್ಯತಃ ಶ್ರೀಶ್ಚೈವಾಪ್ಯನಶದ್ರಾಜನ್ ತಥೋ ಮೋಹೋ ವ್ಯಜಾಯತ. ಯಾವಾಗ ಸಿಟ್ಟು ಮೇಲ್ಗೈ ಆಗತ್ತೆ ಅವಾಗ ಒಳ್ಳೆ ಕ್ಯಾರೆಕ್ಟರ್ ಅಂತೇನಿರುತ್ತೆ ಅದು ನಾಶ ಆಗತ್ತೆ. ಕೆಟ್ಟ ಕೆಲಸವನ್ನು ಮಾಡುವಾಗ ನಾಚಿಕೆ ಅನ್ನೋದೇನಿರುತ್ತೆ ಅದು ಹೊರಟು ಹೋಗುತ್ತೆ. ಸಾತ್ವಿಕ ಸಂಪತ್ತು ನಾಶ ಆಗತ್ತೆ, ಮೋಹ ಬೆಳೆಯುತ್ತೆ. ಸಾತ್ವಿಕ ಸಂಪತ್ತು ಅನ್ನೋದು ಶುದ್ಧ ಜ್ಞಾನಕ್ಕೆ ಸಹಾಯಕ. ಆಸುರಿ ಸಂಪತ್ತು ಅನ್ನೋದು ದುಡ್ಡು ಬರಬಹುದು, ಎಲ್ಲ ಕಡೆ ದುಡ್ಡು ಬರಬಹುದು, ಆದರೆ ಅದು ನಮ್ಮ ಬುದ್ಧಿಯನ್ನೇ ನಾಶ ಮಾಡಿಬಿಡುತ್ತೆ. ತಥೋ ಮೋಹ ಪರೀತಾಸ್ತೆ ನಾಪಶ್ಯಂತ ಯಥಾ ಪುರಂ ಪರಸ್ಪರಾವಮರ್ದೇನ ವರ್ಧಯಂತೋ ಯಥಾ ಸುಖಂ. ಮೋಹ ಇದೆ, ತಪ್ಪನ್ನೇ ಸರಿ ಅಂತ ಅಂದುಕೊಳ್ತಾರೆ, ಬೇರೆಯವರನ್ನ ಮರ್ದನ ಮಾಡೋದರಲ್ಲಿ ತೊಡಗುತ್ತಾರೆ. ತಾನ್ ಪ್ರಾಪ್ಯ ಸತು ದಿಗ್ದಂಡ ನ ಕಾರಣ ಮತೋಭವತ್ ತದೋಭ್ಯಗಚ್ಚನ್ ದೇವಾಂಶ್ಚ ಬ್ರಾಹ್ಮಣಾಂಶ್ಚಾವಮತ್ಯ. ಈಗ ಮೊದಲಿನ ತರ ಧಿಕ್ ಛೀ ಧರ್ಮಕ್ಕೆ ವಿರುದ್ಧವಾಗಿ ನಡೀತಾ ಇದೆಯಾ ಅಂದ್ರೆ ನಾಚಿಕೆನೇ ಆಗಲ್ಲ, ಸಂಕಟ ಆಗಲ್ಲ, ಏನೂ ಅಲ್ಲ. ಬೈಯೋದಕ್ಕಿಂತ ಹೆಚ್ಚಿನ ಶಿಕ್ಷೆ ಬೇಕಾಯಿತು. ಇವಾಗ ಸೈನಿಕರಿಗೆ ಶಿಕ್ಷೆ ಏನಪ್ಪ? ಕೋರ್ಟ್ ಮಾರ್ಷಲ್ ಮಾಡಿದ್ರೆ ಅವನ ಮೆಡಲ್ಗಳನ್ನು ಕಿತ್ತು ಹಾಕಿ ಛೀ ದೊಡ್ಡ ಶಿಕ್ಷೆ ಅವರು. ಯಾಕೆಂದ್ರೆ ದೇಶಕ್ಕೆ ವಿರುದ್ಧವಾಗಿ ನಡೆಯುವುದು ಅತ್ಯಂತ ಹೇಯವಾದ ಕೆಲಸ. ಅದನ್ನು ಮಾಡಿ ಸಿಕ್ಕಿಬಿದ್ದರೆ ಎಲ್ಲರ ಎದುರುಗಡೆ ಅವರಿಗೆ ಈ ತರಹದ ಶಿಕ್ಷೆ ಇಲ್ಲ. ಉಂಟು ತೀವ್ರಕ್ಕೆ ಹೋದ್ರೆ ಸಣ್ಣ ಪುಟ್ಟ ತಪ್ಪುಗಳಿಗೆ ಕೋರ್ಟ್ ಮಾರ್ಷಲ್ ಮಾಡಿಬಿಡ್ತಾರೆ. ಅವಾಗ ಏನಾಗುತ್ತೆ, ಆ ನಾಚಿಕೆ ಅವರು ತಡ್ಕೊಳ್ಳಿಕ್ಕಾಗಲ್ಲ. ಯಾವಾಗ ನಾಚಿಕೆ ಕೇಡಿತನ ಬರುತ್ತೆ, ನಾಚಿಗೇಡು ಅಂತ ಹೇಳ್ತಾರಲ್ಲ, ಅವಾಗ ಏನು ಮಾಡಿದ್ರು ಏನೂ ಅಲ್ಲ, ಅದು ಆ ಲೆವೆಲ್ ಗೊಟ್ಟೋಗುತ್ತೆ. ಅವಾಗ ಕೇವಲ ಬೈದ್ರೆ ತಿದ್ಕೊಳ್ಳೋರು ಹೊರಟೋದ್ರು. ದೇವತೆಗಳ ಬ್ರಾಹ್ಮಣರ ಅವಮಾನ ನಿರಂತರವಾಗಿ ಸಾಗಿತ್ತು. ಅದೇ ಕಾಲದಲ್ಲಿ ದೇವತೆಗಳೆಲ್ಲ ಶಿವನ ಬಳಿ ಬಂದರು. ತ್ರಿದೈವತ್ಯೇನ ಬಾಣೇನ ದೇವಾಪ್ಯಾಯಿತ ತೇಜತಾ ತೇಜಾಂ ಅಧಿಪತಿಸ್ವಾಸೀತ್ ಭೀಮಕೋ ಭೀಮ ವಿಕ್ರಮ. ಅವಾಗ ಇದಕ್ಕೆಲ್ಲ ಕಾರಣ ಯಾರು ಅಂತ ಹುಡುಕಿದಾಗ ತ್ರಿಪುರಾಸುರರು ಅಂತ ಗೊತ್ತಾಯಿತು. ಆ ತ್ರಿಪುರಾಸುರರನ್ನ ನಾರಾಯಣನ ಅನುಗ್ರಹದಿಂದ ಸದಾಶಿವ ಕೊಂದ. ತಸ್ಮಿನ್ ಹತೇತ ಸದ್ಭಾವಂ ಪ್ರತ್ಯಪದ್ಯಂತ ಮಾನವಾಃ ಪ್ರಾವರ್ತಂತ ಚ ವೈವೇದಾಃ ಶಾಸ್ತ್ರಾಣಿ ಚ ಯಥಾಪುರಂ. ಆ ತ್ರಿಪುರಾಸುರರು ಸತ್ತ ಮೇಲೆ ಮಾನವರು ವೇದದ ಬಗ್ಗೆ, ಶಾಸ್ತ್ರದ ಬಗ್ಗೆ ಸದ್ಭಾವವನ್ನು ಹೊಂದಿದರು. ಯಥಾ ಪ್ರಕಾರ ದೇವತೆಗಳು ಗೆದ್ದರು. ಮಹಾಕುಲೇಚು ಯೇ ಜಾತಾಃ ವೃದ್ಧಾ ಪೂರ್ವತರಾಶ್ಚ ಯೇ ತೇಷಾಮಥಾಸುರೋ ಭಾವೋ ಹೃದಯಾನ್ನಾಪಸರ್ಪತಾ. ಮನುಷ್ಯರು ಏನಿದ್ರು ಅವರಲ್ಲಿ ಆ ಸದಾಶಿವ ತ್ರಿಪುರಾಸುರರನ್ನ ಕೊಂದ ಮೇಲೆ ಮನುಷ್ಯರಲ್ಲಿ ಇದ್ದ ವೇದ ವಿರೋಧಿ ಭಾವ, ದೇವ ವಿರೋಧಿ ಭಾವ ತೊಲಗಿತು. ಯಾಕೆಂದ್ರೆ ಮನುಷ್ಯರು ಒಂದೋ ದೇವತೆಗಳಿಂದ ಇನ್ಫ್ಲುಯೆನ್ಸ್ ಆಗ್ತಾರೆ, ಒಂದೋ ದೈತ್ಯರಿಂದ ಇನ್ಫ್ಲುಯೆನ್ಸ್ ಆಗ್ತಾರೆ. ಆಸುರ ಭಾವ ನಾಶ ಆಯಿತು. ಹೀಗೆ ಅವರು ಮಾಡಿದ್ದು. ಆಮೇಲೆ ಬಾಲಿಶ ನರರು ಇರಲಿಲ್ಲ ಅಂತಿಲ್ಲ. ಭುಂಜತೆ ತಾನಿ ಚಾದ್ಯಾಪಿ ಯೇ ಬಾಲಿಶ ತರಾ ನರಾಹ.
ಇದು ಧರ್ಮದ ಏಳು ಬೀಳಿನ ಕಥೆ. ಪರಾಶರರು ಹೇಳಿದ್ದನ್ನು ಅನುವಾದ ಮಾಡಿ ಭೀಷ್ಮಾಚಾರ್ಯರು ಹೇಳ್ತಾರೆ, ನೋಡು ದೊರೆ, ಹಿಂಸಾತ್ಮಕವಾದ ಕರ್ಮವನ್ನು ಬಿಡಬೇಕು, ಶಾಸ್ತ್ರದ ಮೂಲಕ ಚಿಂತಿಸಬೇಕು. ನೀವೇನೇ ಚಿಂತಿಸಬೇಕಾದ್ರೆ ಶಾಸ್ತ್ರದ ಮೂಲಕ ಚಿಂತಿಸಬೇಕು. ಶಾಸ್ತ್ರ ಬಿಟ್ಟು ಚಿಂತನೆ ಮಾಡ್ತೇವೆ ಅಂತಂದ್ರೆ ನಮ್ದೇ ತೀರ್ಮಾನ. ನಮ್ಮ ತೀರ್ಮಾನ ಅವನು ಕೇಳಬೇಕು ಯಾಕೆ ಅಂತನ್ನೋ ಪ್ರಶ್ನೆನೂ ನಮಗೆ ಬರಲ್ಲ. ದೇವ್ರಿದಾನ, ನೀನು ಬೈದ್ರೆ ನಿನ್ನ ಮೂಗಿನ ನೇರಕ್ಕೆ ದೇವ್ರು ತಿರುಗಬೇಕು ಅಂತ ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತೀಯ? ನನ್ನ ಪ್ರಕಾರ ದೇವ್ರು ಹೀಗಿರ್ಬೇಕು ಅಂದ್ರೆ ನಿನ್ನ ಮಾತು ಯಾಕೆ ಕೇಳಬೇಕು ಅವನು? ಇದ ಬಹಳ ವಿಚಿತ್ರ ನಮ್ಮ ಜನರದು. ದೇವರು ತನಗೇ ಸೃಷ್ಟಿಸಲಾಗದ ಬಂಡೆಯೊಂದನ್ನು ಸೃಷ್ಟಿಸಿ ಅದನ್ನು ಅವನಿಗೆ ಎತ್ತಲಿಕ್ಕಾಗತ್ತಾ ಆಗಲ್ವಾ ಅಂತ ಪ್ರಶ್ನೆ. ಈ ಪ್ರಶ್ನೆಯೇ ತಪ್ಪು, ದ್ವಿಪ್ರಶ್ನಾತ್ಮಕ ದೋಷ. ದೇವರು ಹೀಗಿದ್ರೆ ನಿಜವಾಗಿಯೂ ಆ ತರಹ ಮಾಡದ ಅಂತ ಇಟ್ಕೊಳ್ಳಿ. ತನಗೇ ಸೃಷ್ಟಿ ಮಾಡಲಾಗದ ಎತ್ತಲಾಗದ ಬಂಡೆಯನ್ನು ಸೃಷ್ಟಿ ಮಾಡಿ ಅದನ್ನು ತನಗೇ ಎತ್ತಲಿಕ್ಕಾಗಲ್ಲ ಅನ್ನೋ ಹಾಗೆ ಮಾಡಿದ ಅಂದ್ರೆ ನೀವೇ ಬೈತೀರಾ ಅವಿವೇಕಿ ಅವನು ಅಂತ. ತನ್ನ ಶಕ್ತಿಗೆ ಮೀರಿದ ಕೆಲಸ ಯಾಕೆ ಮಾಡಬೇಕು ಅಂತ ಬೈತಾರೆ. ನೀವು ಹೇಳಿದ್ರಿಂದ ಮಾಡಿಬಿಡ್ಬೇಕು. ಅದು ತನಗೆ ಅಹಿತವಾದದ್ದನ್ನು ಯಾರು ಮಾಡ್ಕೋತಾರೆ? ಯಾರು ಸ್ವಾಹಿತವಾದದ್ದನ್ನು ಮಾಡ್ಕೊಳ್ಳೋಲ್ಲ. ಅದರಿಂದ ಈ ಎಲ್ಲ ಪ್ರಶ್ನೆಗಳು ಇದೆಲ್ಲವೂ ಕೂಡ ನಮ್ಮ ತಲೆಯಿಂದ ಬಂದರೆ ಈ ತರಹದ ಉಪದ್ವ್ಯಾಪ ಬರ್ತಾ ಇರುತ್ತೆ. ಅದಕ್ಕೆ ಶಾಸ್ತ್ರದ ಪ್ರಕಾರ ಚಿಂತನೆ, ಶಾಸ್ತ್ರದ ವಾಕ್ಯ ಇಟ್ಕೊಂಡೇ ಚಿಂತನೆ ಮಾಡಬೇಕು. ತಸ್ಮಾದಹಂ ಬ್ರವೀಮಿತ್ವಾಂ ನ ಸಂಕರೇಣ ದ್ರವಿಣಂ ವಿಚಿನ್ವೀಯಾದ್ವಿಚಕ್ಷಣ ಧರ್ಮಾರ್ಥಂ ನ್ಯಾಯಮುತ್ಸೃಜ್ಯ ನ ತತ್ ಕಲ್ಯಾಣ ಮುಚ್ಚತೆ. ಅದರಿಂದ ಅರ್ಧ ನ್ಯಾಯ ಅರ್ಧ ಅನ್ಯಾಯ ಎರಡರಿಂದ ಹಣವನ್ನು ಗಳಿಸಲಿಕ್ಕೆ ಹೋಗಬಾರದು. ಧರ್ಮಕ್ಕಾಗಿಯೂ ಕೂಡ ಧರ್ಮವನ್ನು ಬಿಟ್ಟು ಹಣವನ್ನು ಗಳಿಸಬಾರದು. ನಾನು ಧರ್ಮಕ್ಕಾಗಿ ಹಣವನ್ನು ಗಳಿಸ್ತೇನೆ ಅಂತ ಅಧರ್ಮದ ಮೂಲಕ ಹಣವನ್ನು ಗಳಿಸಬಾರದು. ಸತ್ವಮೇವಂ ವಿಧೋದಾಂತಹ ಕ್ಷತ್ರಿಯ ಪ್ರಿಯ ಬಾಂಧವ ಪ್ರಜಾಭೃತ್ಯಾನ್ಶ್ಚ ಪುತ್ರಾನ್ಶ್ಚ ಸ್ವಧರ್ಮೇಣಾವಪಾಲಯ. ಅದರಿಂದಾಗಿ ದೊರೆ ಧರ್ಮ, ನೀನು ನಿನ್ನ ಧರ್ಮವನ್ನು ಮಾಡಬೇಕು, ಕ್ಷತ್ರಿಯ ಧರ್ಮವನ್ನು. ಇಷ್ಟಾನಿಷ್ಟ ಸಮಾಯೋಗೇ ವೈರಂ ಸೌಹಾರ್ದಮೇವ ಚ ಅಥ ಜಾತಿ ಸಹಸ್ರಾಣಿ ಬಹೂನಿ ಪರಿವರ್ತತೆ ತಸ್ಮಾತ್ ಗುಣೇಶು ರಜ್ಯೇಥಾ ಮಾ ದೋಷೇಶು ಕಥಂಚನ. ಬೇಕಾದಷ್ಟು ಜನರಿರ್ತಾರೆ, ಹಿಂದಿನವರು ಬೇಕಾದಷ್ಟು ಮುಂದಿನವರಿದ್ದಾರೆ. ಅವರಲ್ಲಿ ಇರೋದು ಏನು ಅಂತ ತಿಳ್ಕೊ. ಗುಣಗಳನ್ನು ಬೆಳೆಸ್ಕೊಳ್ಳಿಕ್ಕೆ ಪ್ರಯತ್ನ ಪಡು. ನಾನು ದೋಷಿಯಾಗಬಾರದು ಅಂತ ಹೇಳಿ ನಿನ್ನ ಪ್ರಯತ್ನ ಇರಲಿ. ನಿರ್ಗುಣೋಯೋ ಹಿ ದುರ್ಬುದ್ಧಿ ಆತ್ಮನಸ್ಸೋರಿರುಚ್ಯತೆ ಮಾನುಷೇಷು ಮಹಾರಾಜ ಧರ್ಮೋ ಪ್ರವರ್ತತಃ. ನಿರ್ಗುಣೋಯೋ ಹಿ ದುರ್ಬುದ್ಧಿ, ಯಾವ ಗುಣವೂ ಇರದ ದುರ್ಬುದ್ಧಿ ಯಾರಿರ್ತಾನೆ ಅವನು ಶತ್ರು. ನೀವ್ಯಾಕೆ ಇವನನ್ನು ಬೈಬೇಕು, ಎಲ್ಲರನ್ನು ಪ್ರೀತಿಸಬೇಕು ಅಂತ ಇದೆಯೋ ಇಲ್ವೋ? ದುರ್ಯೋಧನನನ್ನು ಯಾಕೆ ಬೈಬೇಕು, ಅರ್ಜುನನನ್ನು ಯಾಕೆ ಬೈಬೇಕು ಅಂತ ಕೆಲವರು ಕೇಳ್ತಾರೆ. ಓ ದುರ್ಯೋಧನನ ಮಿತ್ರರೇ ಅನ್ಬೇಕು ಅವ್ರಿಗೆ. ಅಲ್ಲ, ನಾವು ಆ ದುರ್ಗುಣವನ್ನು ಹೊಂದಬಾರದು ಅನ್ನೋ ಕಾರಣದಿಂದ ನಾವಲ್ಲಿ ಬೈಯೋದಷ್ಟೇ. ನಾವು ಬೈಯೋದ್ರಿಂದ ಅವನಿಗೇನು ನೋವಾಗತ್ತೆ? ಈಗ ಒಂದು ತಿಳ್ಕೊಳ್ಬೇಕು, ಬೈಗುಳ ಎಲ್ಲಿಲ್ಲ, ಬೈಗುಳದ ಪ್ರಯೋಜನ ಏನು? ಬೈಗುಳದ ಪ್ರಯೋಜನ ಕೇವಲ ಅವರನ್ನು ಅವಮಾನ ಮಾಡಿ ಡಿಮೋಟಿವೇಟ್ ಮಾಡೋದಾದ್ರೆ ಅದು ತಪ್ಪು. ಅದೇ ಬೈಗುಳ ಜನರಿಗೆ ನೀವು ಕೆಟ್ಟ ಮಾರ್ಗದಲ್ಲಿ ದಾರಿ ಹೆಜ್ಜೆ ಇಡದೇ ಇರಲಿಕ್ಕೆ ಪ್ರೇರಕ ಆಗೋದಾದ್ರೆ ಅದು ಯೋಗ್ಯ. ಬಹಳ ಜನ ಏನು ಹೇಳ್ತಾರೆ ಅಂದರೆ ವಾಯುಸ್ತುತಿ ಸರಿ ಇಲ್ಲ,
ಯಾಕೆ ಅಂದರೆ ಅದು ಬೈಗುಳ ಇದೆ ಅಂತ. ಯಾವ ಸ್ತುತಿಯಲ್ಲಿ ಬೈಗುಳ ಇಲ್ಲ? ಸುಮ್ಮನೆ ಇವರು ಬಾರೋ ಮುರಾರಿ ಬಾಲಕ ಶೌರಿ ಏನದು? ಮುರಾರಿ ಏನದು? ಬೈಗುಳ ಅಲ್ವಾ? ಮುರನೆಂಬವನಿಗೆ ಶತ್ರುವೆ, ಮುರನನ್ನು ಕೊಂದವನೇ ಅರಿರ್ವಧಾಧಿಕರ್ತ. ದುರುಳ ಕಂಸಾಸುರನ ಸೀಳಿದ ಏನದು? ದೈತೇಯ ಕ್ಷತವಕ್ಷೋಸೃಗ ಆರ್ದ್ರೀಕೃತ ನಖಾಯುಧ ಏನದು? ನರಸಿಂಹನನ್ನ ಸ್ತೋತ್ರ ಮಾಡಬೇಕಾದ್ರೆ ಹಿರಣ್ಯಕಶಿಪುವನ್ನ ಬೈಯಲ್ವೇ? ದೈತ್ಯರನ್ನ ಬೈಯಲ್ವೇ? ಕೃಷ್ಣನನ್ನ ಸ್ತೋತ್ರ ಮಾಡಬೇಕಾದ್ರೆ ಜರಾಸಂಧನನ್ನ ಬೈಯಲ್ವೇ? ಬೈಬಾರದು ಅಂದ್ರೆ ಬೈಯೋದು ಯಾಕೆ ಅಂತ ತಿಳ್ಕೊಳ್ಳಿ ಮೊದಲು. ಆ ದುರ್ಗುಣ ನಮ್ಮಲ್ಲಿ ಬರಬಾರದು ಅಂತ ಅಷ್ಟೇ. ಬೈಯೋದ್ರಿಂದ ಏನೋ ಉದ್ಧಾರ ಆಗ್ಬಿಡತ್ತೆ ಅಂತ ನಮಗೂ ಭ್ರಮೆ ಇಲ್ಲ. ಅವಿದ್ಯಾಂ ಯಾಕೆ ತಿಳಿಬೇಕು? ಕೆಟ್ಟದರಲ್ಲಿ ತೊಡಗಬಾರದು ಅಂತ ತಿಳಿಬೇಕು ಅಷ್ಟೇ. ಅದಕ್ಕೆ ಹೇಳಿದ್ದು ನಿರ್ಗುಣೋ ಯೋಹಿ ದುರ್ಬುದ್ಧಿ ಆತ್ಮನ ಸ್ವರಿರುಚ್ಯತೆ. ಯಾವ ಗುಣವೂ ಇರದ ದುರ್ಬುದ್ಧಿ ಏನಿದ್ದಾನೆ ಅವನು ತನ್ನ ಶತ್ರು. ಅವನನ್ನು ಅನುಸರಿಸಬಾರದು, ಅವನನ್ನು ನೆನಪಿಸ್ಕೊಳ್ಬಾರದು. ಅದಕ್ಕಾಗಿ ಅವನು ದುಷ್ಟ ಅಂತ ನೆನಪಿಸ್ಕೊಳ್ಬೇಕು. ಯಾಕೆ ಅಂದರೆ ಅವನ ಹತ್ತಿರ ಹೋಗಬಾರದು, ಅವನಿಂದ ಇನ್ಫ್ಲೂಯೆನ್ಸ್ಡ್ ಆಗಬಾರದು ಅಂತ. ಉಪನಿಷತ್ತಿನಲ್ಲಿ ಬೈಗುಳ ಇಲ್ವಾ? ಗೀತೆಯಲ್ಲಿ ಬೈಗುಳ ಇಲ್ವಾ? ಗೀತೆಯಲ್ಲಿ ಬೈಗುಳ ಇದೆಯಪ್ಪ. ಪುಷ್ಪೇಶು ಫಲಬುದ್ಧಯ ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತ್ಯ ವಿಪಶ್ಚಿತಃ ಅಂತಿದೆ. ಮಾಮಪ್ರಾಪ್ಯೈವ ಕೌಂತೇಯ ತತೋ ಯಾಂತ್ಯಧಮಾಂ ಗತಿಂ ಇದೆ. ಎಷ್ಟು ಬೈಗುಳ ಇದೆ. ಗೀತೆಯನ್ನು ಬಿಡ್ತೀರಾ ನೀವು? ಗೀತೆಯನ್ನು ಬಿಡಿದ್ರೆ ವಾಯುಸ್ತುತಿಯನ್ನು ಬಿಡಬೇಕು, ವಾಯುಸ್ತುತಿಯನ್ನು ಬಿಡಿದ್ರೆ ಗೀತೆಯನ್ನು ಬಿಡಬೇಕು. ಇಲ್ಲ ಗೀತೆ ನೋಡ್ಕೋತ ವಾಯುಸ್ತುತಿ ಏನು ತಪ್ಪು ಮಾಡಿದೆ? ಪರಮಾತ್ಮನ ನಂತರ ಇರುವ ತತ್ವವನ್ನ ಬೈಯುವವರು, ಆ ದೇವರ ಗುಣವನ್ನು ಅಲ್ಲಗೆಳೆಯುವವರನ್ನು ಅಲ್ಲಗೆಳಿತಾ ಇದೆ. ಏನು ತಪ್ಪದರಲ್ಲಿ? ಹೀಗಾಗಿ ಇದೇ ಅರ್ಥ ಆಗಿಲ್ಲ ಅವರಿಗೆ. ವೇದದಲ್ಲಿ ಉಕ್ತ ಶಾಸಾಹಿಸು ತೃಪಃ ನೀಹಾರೇಣ ಪ್ರಾವೃತ ಜಲ್ಪ್ಯಾಚ ಸುತೃಪ ಉಕ್ತ ಶಾಸಶ್ಚರಂತಿ ಎಂದು ಬೈಗುಳ ಇದೆ. ಮೋಘಮನ್ನಂ ವಿಂದತೆ ಅಪ್ರಚೇತ. ಎಷ್ಟು ವಾಕ್ಯ ತೋರಿಸ್ತೀನಿ ನಾನು ವೇದದಲ್ಲಿ. ಬೇಕಾಷ್ಟು ವಾಕ್ಯ ತೋರಿಸ್ತೀನಿ ವೇದದಲ್ಲಿ, ಋಗ್ವೇದದಲ್ಲಿ. ಅಲ್ಲಿ ಯಾಕೆ ಬೈಯೋದು? ಅವ್ರು ಯಾರೋ ಸತ್ತೋಗಿದ್ದಾರೆ, ನಾವು ಈಗ ಬೈದೇನು ಪ್ರಯೋಜನ? ನಾವು ಆ ತರಹ ಆಗಬಾರದು ಅಂತ ಮನಸ್ಸಿಗೆ ಎಚ್ಚರ ಬರಬೇಕು ಅಂದರೆ ಪ್ರತಿ ದಿವಸ ಅದನ್ನು ಚಿಂತನೆ ಮಾಡಿ ಆ ತರಹ ಆಗಬಾರದು. ಕಾವ್ಯದ ಪ್ರಯೋಜನದಲ್ಲಿ ಅನೇಕ ಅದೇ. ರಾಮಾದಿವದ್ ವರ್ತಿತವ್ಯಂ ನತು ರಾವಣಾದಿವತ್. ರಾಮಾಯಣ ಯಾಕೆ ಓದಬೇಕು ನೀವು? ಅವರು ಬಹಳ ವಿಚಿತ್ರ ಅಂತ ಅನ್ಸೋದು. ನೀವು ಮಾದ್ದವರು ದುರ್ಯೋಧನನನ್ನು ಬೈತೀರಾ, ರಾವಣನ ಬೈತೀರಾ, ಸರಿ ಆಯ್ತಪ್ಪ, ನೀವು ಇಟ್ಕೊಂಡು ಪೂಜೆ ಮಾಡಿ, ಎಂತ ಮಾಡೋದು? ಅದು ಯಾಕೆ ಅಂತ ಅನ್ನೋದೊಂದು ಯೋಚನೆ ಬೇಡ? ಒಂದು ಸ್ವಲ್ಪ ಸಾವಧಾನವಾಗಿ ಕೂತು ಶಾಸ್ತ್ರ ನೋಡಿದ್ರೆ ಎಷ್ಟು ಆ ತರದ್ ಸಿಗತ್ತೆ ನಿಮಗೆ. ಧರ್ಮಶೀಲೋ ನರೋ ವಿದ್ವಾನ್ ಮಾನುಚೇತು ಮಹಾರಾಜ ಧರ್ಮ ಧರ್ಮೋ ಪ್ರವರ್ತತಃ. ಮನುಷ್ಯರಲ್ಲಿ ಧರ್ಮಾದಿಗಳೇ ಪ್ರವೃತ್ತಿ ಆಗೋದು. ನಥತ ಅನ್ಯೇಷು ಭೂತೇಷು ಮನುಷ್ಯರಹಿತೇಷ್ವಿಹ. ಮನುಷ್ಯರಲ್ಲಿ ಧರ್ಮವೂ ನಡೆಯುತ್ತೆ, ಅಧರ್ಮವೂ ನಡೆಯುತ್ತೆ. ಬೇರೆ ಇದರಲ್ಲಿ ಅಸುರರಲ್ಲಿ ಒಂದೋ ಅಧರ್ಮ ಮಾತ್ರ, ದೇವತೆಗಳಲ್ಲಿ ಒಂದೋ ಧರ್ಮ ಮಾತ್ರ. ಅವಕಾಶ ಇರೋದು ಎಲ್ಲಿ? ಧರ್ಮಾಧರ್ಮಗಳು ಇರುವ ಸಂಭವ ಎಲ್ಲಿ? ಅಲ್ಲಿ ಅವರು ಇದನ್ನೆಲ್ಲ ಈ ತರಹ ಚಿಂತನೆ ಮಾಡಬೇಕು. ಧರ್ಮಶೀಲೋ ನರೋ ವಿದ್ವಾನ್ ಈಹಕೋ ನೀಹಕೋಪಿ ವಾ ಆತ್ಮಭೂತ ಸದಾ ಲೋಕೆ ಚರೇದ್ಭೂತಾನ್ಯಹಿಂಸೆಯ. ಧರ್ಮಶೀಲನಾದವನು ಅಹಿಂಸೆಯಿಂದಲೇ ಇರಬೇಕು.
ಆ ಅಹಿಂಸೆಯ ನೋಟ ಏನು ಅನ್ನೋದು ಗೊತ್ತಿರಬೇಕು. ಈ ರೀತಿ ಮನಸ್ಸಿನ ಗೊಂದಲಗಳನ್ನು ಪರಿಹಾರ ಮಾಡಿಕೊಂಡು ಎಚ್ಚರದಿಂದ ಇರಬೇಕು. ಅವಾಗ ತದಾ ಕಲ್ಯಾಣ ಮೃಚ್ಛತಿ, ಮಂಗಳವನ್ನು ಪಡೆಯುತ್ತಾನೆ. ಇದು 278ನೇ ಅಧ್ಯಾಯ. ಇಷ್ಟು ಹೇಳಿ ಪರಾಶರರು ಮತ್ತೆ ಮುಂದುವರಿಸ್ತಾರೆ. ಏಷ ಧರ್ಮ ವಿಧಿಸ್ತಾಸ ಗೃಹಸ್ಥಸ್ಯ ಪ್ರಕೀರ್ತಿತಃ ತಪೋ ವಿಧಿಂತು ವಕ್ಷ್ಯಾಮಿ ತನ್ಮೇ ನಿಗದತ ಶೃಣು. ಧರ್ಮದ ವಿಧಿ ಸ್ವಲ್ಪ ಹೇಳಿದ್ದೇನೆ. ಪ್ರಾಯ ಗೃಹಸ್ಥನಿಗೆ ನನ್ನದು ಅಂತನ್ನುವ ಭಾವ ಎಲ್ಲದರ ಮೇಲಿರುತ್ತೆ. ಯಾಕೆಂದರೆ ಸಂಘದಿಂದ ಬಂದದ್ದು. ಗೃಹಾನಾಶ್ರಿತ್ಯ ಗಾವಶ್ಚ, ಮನೆ ಅಂತಾದ ಮೇಲೆ ಅದರಲ್ಲಿರುವ ಸಂಪತ್ತು ಅದರ ಮೇಲೆ ಬಂದೇ ಬರುತ್ತೆ ನನ್ನದು ಅನ್ನುವ ಭಾವ. ಅವಾಗೇನಾಗತ್ತೆ, ನನ್ನ ಇಚ್ಛೆ ಇದು ಹೀಗಿರಬೇಕು ಅಂತ ಬಯಸ್ತಾನೆ. ನನ್ನ ಇಚ್ಛೆ ಹೀಗಿರಬೇಕು ಅಂತ ಬಂದಾಗ ನನ್ನ ಇಚ್ಛೆಗೆ ವಿರೋಧ ಆಗಿ ಬಂದರೆ ಸಿಟ್ಟು ಬರುತ್ತೆ. ಇದು ಕ್ರಮೇಣ ಹೀಗಿದ್ರೆ ಒಳ್ಳೆಯದು ಅಂತ, ಧರ್ಮಕ್ಕೆ ವಿರುದ್ಧವಾದ ರೀತಿಯಿಂದ ನನ್ನ ಇಚ್ಛೆಗೆ ಅನುಗುಣವಾಗಿ ಇರಬೇಕು ಅಂತ, ಅದು ಮೋಹ ಅಂತ ಕರೀತಾರೆ. ಆ ಹಿನ್ನೆಲೆಯಲ್ಲಿ ನಾವು ಕಂಡುಕೊಂಡು ಹೀಗೇ ಇರಬೇಕು ಅಂತ ನಿರೀಕ್ಷೆ ಮಾಡಬಾರದು ಅಂತ. ಎದುರುಗಡೆ ಇರುವ ವ್ಯಕ್ತಿಯಲ್ಲಿ ನಮಗೆ ಯಾಕೆ ಸಿಟ್ಟು ಬರುತ್ತೆ, ನಮ್ಗೆ ಯಾಕೆ ಅಂದ್ಕೊಂಡ್ರೆ ಹೀಗೇ ಇರಬೇಕು ಅಂತ. ನಮ್ಮ ಕೆಲಸಕ್ಕಾಗಲ್ವ ಪಕ್ಕದಲ್ಲಿ ಇಡೋಣ ಅಷ್ಟೇ ವಿನಃ ದ್ವೇಷ ಮಾಡಬಾರ್ದು. ಬ್ರಾಹ್ಮಣನಾದವನು ಹೀಗೆ ನಾನು ಹೇಳಿದಾಗ ಅವನು ಕೇಳೋದೇ ಇಲ್ಲ ಅಂತ ದ್ವೇಷವನ್ನೇ ಮಾಡಬಾರ್ದು. ನಮಗಾಗಲ್ಲ ಅಷ್ಟೇ, ಆ ಥರ ಭಾವನೆಯಲ್ಲೇ ಇರಬೇಕು. ಸಜಾನನ್ನ ಪಿತಾ ಕಾರ್ಯಂ ಅರ್ಥಾರ್ಥಂ ಸೇವತೆ ಪುನಃ ಬಾಲ ಸ್ನೇಹ ಪರೀತಾತ್ಮ ತತ್ಕ್ಷಯಾಚ್ಚಾನುತಪ್ಯತೆ. ಗೃಹಸ್ಥನೊಬ್ಬನಿಗೆ ತಿಳಿದ್ರೂ ಕೂಡ ಸಂಪತ್ತಿಗಾಗಿ ಅಕಾರ್ಯವನ್ನು ಮಾಡ್ತಾನೆ. ಬಾಲಕರಲ್ಲಿ, ತನ್ನ ಮಕ್ಕಳಲ್ಲಿ ಸ್ನೇಹದಿಂದ ಕೂಡಿ ಇರೋದ್ರಿಂದಾಗಿ ಅವರನ್ನಾದರೂ ಉಳಿಸ್ಲಿಕ್ಕೆ ಏನಾದರೂ ಮಾಡ್ತಾನೆ. ಅವರ ಅವನತಿಯನ್ನೋ ಅವರ ಇನ್ನೇನನ್ನೋ ಕೆಡುಕನ್ನೋ ಕಂಡು ಸಂಕಟ ಪಡ್ತಾನೆ. ತಾನೇ ಸೋತೆ ಅಂತ ಅಂದುಕೊಳ್ತಾನೆ. ಆಮೇಲೆ ಇಲ್ಲ ನಾನು ಭೋಗಿಯಾಗಬೇಕು ಅಂತ ಹೊರಡ್ತಾನೆ. ಧರ್ಮದ ವಿಪರೀತ ದಾರಿಯಲ್ಲಿ ಹೋಗ್ತಾನೆ. ಸ್ನೇಹಾಯತನ ನಾಶಾಚ್ಚ ಧನನಾಶಾಚ್ಚ ಪಾರ್ಥಿವ ಆದಿವ್ಯಾಧಿ ಪ್ರತಾಪಾಚ್ಚ ನಿರ್ವೇದಮುಪಗಚ್ಚತಿ. ಅವನಿಗೆ ಸ್ನೇಹ ನಾಶ ಆಗಬೇಕು, ಆಯತನ ನಾಶ ಆಗಬೇಕು, ಮನೆ ನಾಶ ಆಗಬೇಕು, ಹಣ ಕಳ್ಕೋಬೇಕು. ಅವನು ಒಂದೋ ಆಧಿ ಮಾನಸಿಕ ಸಂಕಟ ಇರಬೇಕು, ವ್ಯಾಧಿ ಇಷ್ಟಿದ್ರೆ ನಿರ್ವೇದ ಮುಪಗಚ್ಚತೆ, ಅವನು ವೈರಾಗ್ಯ ಬರುತ್ತೆ. ಇಲ್ಲ ಅಂತಂದ್ರೆ ವೈರಾಗ್ಯ ಬರೋಲ್ಲ, ಇಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಇದಿದ್ದು ವೈರಾಗ್ಯ ಬಂದ್ರೆ ಏನು ತೊಂದರೆ ಇಲ್ಲ. ಸ್ನೇಹ ಇದ್ದು ಒಂದೋ ಈ ಸ್ನೇಹವನ್ನೇ ಕಡಿಮೆ ಮಾಡಿಕೊಳ್ಬೇಕು. ಮನೆಯ ಬಗ್ಗೆ ನಿರ್ಲಿಪ್ತನಾಗಿ ಇರಬೇಕು. ಅದಕ್ಕೆ ಗೃಹೇಪಿ ಅತಿಥಿ ವದ್ವಸೇತ್ ಅಂತ, ಮನೆಯಲ್ಲಿಯೂ ಅತಿಥಿಯಂತೆ ವಾಸ ಮಾಡಬೇಕು. ಹಣ ಹೋದರೂ ತಲೆ ಕೆಡಿಸ್ಕೊಳ್ಬಾರದು. ಇನ್ನು ಮಾನಸಿಕ ಸಂಕಟಗಳನ್ನು ಅವನು ಬೇಗ ಮರಿಬೇಕು. ವ್ಯಾಧಿಯನ್ನು ಸಹಿಸಬೇಕು. ಇದು ಯಾವಾಗ ಮಾಡಿದ್ರೂ ಕೂಡ ಅವನಿಗೆ ಇದು ಎಕ್ಸ್ಟ್ರೀಮ್ಗೆ ಹೋಗದೆ ಇರಲಿಕ್ಕೆ ಸಾಧ್ಯತೆ ಇದೆ. ಯಾಕೆಂದರೆ ಇದು ಬರೋದೇ, ದೇವರು ಇದನ್ನು ಕೊಡೋದೇ ಹೀಗಾಗಲಿ ಅಂತ, ವೈರಾಗ್ಯ ಬರಲಿ ಅಂತ. ನಿರ್ವೇದಾದಾತ್ಮ ಸಂಬೋಧಾಚ್ಛಾಸ್ತ್ರದ ರಚನಂ. ಯಾವಾಗ ವೈರಾಗ್ಯ ಬರುತ್ತೆ, ನಿರ್ವೇದ ಬರುತ್ತೆ, ಆವಾಗ ತನ್ನ ಮಿತಿ ಗೊತ್ತಾಗತ್ತೆ. ತನ್ನ ಮಿತಿ ಗೊತ್ತಾದಾಗ ಶಾಸ್ತ್ರವನ್ನು ನೋಡ್ತಾನವನು. ಶಾಸ್ತ್ರಾರ್ಥ ದರ್ಶನಾದ್ರಾಜನ್ ತಪ ಏವಾನು ಪಶ್ಯತಿ. ಶಾಸ್ತ್ರಾರ್ಥವನ್ನು ನೋಡಿದವ ತಪಸ್ಸಿಗೆ ತೊಡಗುತ್ತಾನೆ. ಅದರಿಂದಾಗಿ ದೇವರು ಯಾಕೆ ಕಷ್ಟ ಕೊಡಬೇಕು? ತನ್ನ ಭಕ್ತರಿಗೆ ಕರುಣೆಯಿಂದ ಕೊಡೋದು ಅಂತ. ಆ ದೇವರ ಕರುಣೆ ಬಹಳ ಜನರಿಗೆ ಅರ್ಥ ಆಗಿಲ್ಲ. ದುರ್ಜನರಿಗೆ ಏನು ಕರುಣೆ ತೋರಿಸೋದು ದೇವರು, ಸಜ್ಜನರಿಗೆ ಏನು ಕರುಣೆ ತೋರಿಸೋದು, ಎಲ್ಲ
ಅವರ ಸ್ವಭಾವಕ್ಕನುಗುಣವಾಗಿ ಕೊಡ್ತಾನೆ, ಕರ್ಮಕ್ಕನುಗುಣವಾಗಿ ಕೊಡ್ತಾನೆ ಅಂದರೆ ದೇವರ ಕಾರುಣ್ಯ ಏನು ಅಂತ. ಅಲ್ಲ, ಕೊಡದೇನೂ ಇರಬಹುದಲ್ವಾ, ಅದಕ್ಕೆ ಕೊಟ್ಟಿದ್ದಾನೆ. ಒಂದು. ಎರಡನೆಯದ್ದು, ತನ್ನನ್ನು ದ್ವೇಷಿಸುವವರಿಗೂ ಕೂಡ ಸುಖ ಕೊಟ್ಟಿದ್ದಾನಲ್ವಾ. ತನ್ನನ್ನು ಪ್ರೀತಿಸಿದವರಿಗೂ ಕೂಡ ಅವರ ತಪ್ಪಿಗನುಗುಣವಾಗಿ ದುಃಖ ಕೊಟ್ಟಿದ್ದಾನಲ್ವಾ. ಅದರಿಂದಾಗಿ ಯಥಾರ್ಥ ದರ್ಶನವೂ ಇದೆ, ಕಾರುಣ್ಯವೂ ಇದೆ. ಹಾಗೆ ಆಗಿ ತಗೊಳ್ಬಾರ್ದು. ಇದನ್ನ ನಾವು ವಾಕ್ಯಾರ್ಥ ಮಾಡಿ ತೋರಿಸ್ಲಿಕ್ಕಾಗಲ್ಲ. ಇದನ್ನ ಕೂತು ಚಿಂತನೆ ಮಾಡಬೇಕು. ಇದುವರೆಗೂ ಯಾರೂ ವಾಕ್ಯಾರ್ಥದಿಂದ ಬದಲಾಗಿಲ್ಲ. ಪ್ರಶ್ನೆ ಕೇಳ್ಬಿಟ್ಟು ನಾವು ತತ್ವನಿಶ್ಚಯ ಮಾಡ್ಕೊಳ್ತೇವೆ ಅಂತ ಯಾರಿಗೂ ಆಗಿಲ್ಲ. ಪ್ರಶ್ನೆ ಅನ್ನೋದು ತಿಳ್ಕೊಳ್ಬೇಕು ಅಂತ ಬಂದಿದ್ರೆ ಖಂಡಿತ ಆಗತ್ತೆ. ಆ ಪ್ರಶ್ನೆ ಊರೆಲ್ಲ ಡಂಗೂರ ಹೊಡೆಯೋದಲ್ಲ, ನನಗಿರ್ಬೇಕು, ನನಗೆ ತಿಳ್ಕೊಳ್ಬೇಕು ಅಂತ ಇರಬೇಕು. ಗುರುಗಳ ಹತ್ರ ಬರಬೇಕು, ಅವ್ರ ಹತ್ರ ಪ್ರಶ್ನೆ ಕೇಳಬೇಕಷ್ಟೆ. ಗುರುಗಳು ಅಂತ ಅವ್ರಿಗೆ ಗೊತ್ತಿಲ್ಲದೆ ಹೋದರೆ ಉತ್ತರ ಇಲ್ಲ ಅಂತ ಅನ್ಕೋಬಾರದು. ಈಗ ಏನಾಗತ್ತೆ, ನಾನು ಹೋದೆ, ಈ ನಾಸ್ತಿಕರಿಗೆಲ್ಲ ಹಾಗೆ, ನಾನು ಹೋದೆ, ಅವ್ರ ಹತ್ರ ಉತ್ತರ ಸಿಗಲಿಲ್ಲ, ಇನ್ನೆಲ್ಲೂ ಉತ್ತರವೇ ಇಲ್ಲ. ಹೀಗೆ ಹಾಗಲ್ಲ. ಈ ನಿರ್ವೇದದಿಂದ ತನ್ನ ಮಿತಿಯ ಅರಿವು, ತನ್ನ ಮಿತಿಯ ಅರಿವಾದಾಗ ಅವನಿಗೇನಾಗತ್ತೆ, ಶಾಸ್ತ್ರ ದರ್ಶನ ಆಗತ್ತೆ. ಶಾಸ್ತ್ರ ದರ್ಶನದಿಂದ ತಪಸ್ಸಿಗೇನೆ ಸಾಗುತ್ತಾನೆ. ಆದರೆ ದೇವರು ಕೊಡೋದು ಇದಕ್ಕಾಗಿ. ಮನುಷ್ಯ ಸವಿಮರ್ಶೆ ಮಾಡ್ಕೊಳ್ಳೋದೇ ಇಲ್ಲ, ಅದೇ ಪ್ರಾಬ್ಲಮ್. ದುರ್ಲಭೋ ಹಿ ಮನುಷ್ಯೇಂದ್ರ ನರ ಪ್ರತ್ಯವಮರ್ಶವಾನ್ ಯೋ ವೈ ಪ್ರಿಯ ಸುಖೇ ಕ್ಷೀಣೆ ತಪಕರ್ತುಂ ವ್ಯವಸ್ಯತಿ. ಪ್ರತ್ಯವಮರ್ಶವಾನ್, ಸ್ವವಿಮರ್ಶೆ ಅನ್ನೋದೇ ಅಪರೂಪ ಮನುಷ್ಯನಲ್ಲಿ. ಕಷ್ಟ ಬಂದ ಕೂಡಲೇ ನಾನು ಒಳ್ಳೆಯವನು, ನನಗೆ ದೇವ್ರು ಯಾಕೆ ಹಿಂಗೆ ಕೊಟ್ಟ ಅಂತ. ಇವನು ಸುಖ ಬಂದಾಗ ಎಷ್ಟು ಒಳ್ಳೆಯವನಾಗಿರ್ತಾನೆ ಅಂತ ಯೋಚನೆಯೇ ಮಾಡಲ್ಲ. ಇದು ಒಂದು. ಎರಡನೆಯದ್ದು, ಸಾಮಾನ್ಯವಾಗಿ ತಪಸ್ ಮಾಡ್ತಾರೆ ಮನುಷ್ಯರು ಯಾವಾಗ ಅಂದರೆ ಪ್ರಿಯ ಸುಖೇ ಕ್ಷೀಣೆ. ತನಗೆ ಪ್ರಿಯವಾದದ್ದು ಮತ್ತು ಸುಖವಾದದ್ದು ಕ್ಷೀಣ ಆದಾಗ ತಪಸ್ಸಿಗೆ ತೊಡಗುತ್ತಾರೆ. ಪ್ರಿಯ ಮತ್ತು ಸುಖ ಎರಡೂ ಇರಬೇಕಾದ್ರೆ ತಪಸ್ಸಿಗೆ ತೊಡಗೋದಿಲ್ಲ. ತಪಸ್ಸರ್ವಗತಂ ತಾತ ಹೀನಸ್ಯಾಪಿ ವಿಧೀಯತೆ. ಆದರೆ ದೇವರು ಅದನ್ನ ಮಾಡಿದ್ರೂ ಮೆಚ್ಕೊಳ್ತಾನೆ. ನೀನು ಏನು ಇಲ್ಲದೆ ಹೋದಾಗ ತಪಸ್ಸು ಮಾಡ್ದಿ, ಅದರಿಂದಾಗಿ ನಾನು ನಿನ್ನನ್ನು ಮೆಚ್ಕೊಳ್ಳಲ್ಲ ಅಂತೇನು ಅನ್ನಲ್ಲ ಪಾಪ ದೇವರು. ಆ ಕಾರುಣ್ಯ ಇದೆ. ಜಿತೇಂದ್ರಿಯ ಸದಾಂತಸ್ಯ ಸ್ವರ್ಗ ಮಾರ್ಗ ಪ್ರದೇಶಿಕಂ. ತಪಸ್ಸಿನಿಂದಾಗಿ ಜಿತೇಂದ್ರಿಯತ್ವ ಬರುತ್ತೆ. ತನ್ನ ಎಕ್ಸ್ಟಸಿ, ವಿಪರೀತವಾದ ಭಾವನೆಗಳನ್ನು ತಾನು ಕಂಟ್ರೋಲ್ ಮಾಡಿಕೊಳ್ತಾನೆ. ಆವಾಗ ಸ್ವರ್ಗದ ದಾರಿ ಗೊತ್ತಾಗತ್ತೆ. ಇದು ತಪಸ್ಸು. ವಸ್ತುತಃ ಬ್ರಹ್ಮದೇವರು ಈ ತಪಸ್ಸನ್ನು ಮಾಡಿಯೇ ಜಗತ್ತನ್ನು ಸೃಷ್ಟಿ ಮಾಡಿದ್ದು. ಪ್ರಜಾಪತಿ ಪ್ರಜಾಪೂರ್ವಂ ಅಸೃಜತ್ ತಪಸಾ ವಿಭು ಕ್ವಚಿತ್ ಕ್ವಚಿತ್ ವ್ರತಪರಃ ವ್ರತಾನ್ಯಾಸ್ಥಾಯ ಪಾರ್ಥಿವಾ. ಅಷ್ಟೇ ಅಲ್ಲ, ಆದಿತ್ಯರು, ವಸುಗಳು, ರುದ್ರರು, ಅಗ್ನಿಗಳು, ಅಶ್ವಿಗಳು, ಮರುದ್ದುಗಳು, ವಿಶ್ವೇ ದೇವತೆಗಳು, ಸಾಧ್ಯರು, ಪಿತೃಗಳು, ಮರುದ್ದೇವತೆಗಳು, ಯಕ್ಷರು, ರಾಕ್ಷಸರು, ಗಂಧರ್ವರು, ಸಿದ್ಧರು ಎಲ್ಲ ಸಂಸಿದ್ಧಾಸ್ತಪಸಾ ತಾತ ಯೇ ಚಾನ್ಯೇ ಸ್ವರ್ಗವಾಸಿನಃ. ಇವರೆಲ್ಲರೂ ಕೂಡ ತಪಸ್ಸಿನಿಂದಲೇ ಉನ್ನತಿಯನ್ನು ಪಡೆದದ್ದು. ಇದು ತಪಸ್ಸಿನ ಮಹಿಮೆ ಅಂತ ಹೇಳಿ, ಯಾಕೆ ತಪಸ್ಸಿಗೆ ಮನುಷ್ಯನನ್ನ ದೇವರು ಮನುಷ್ಯರನ್ನ ತಪಸ್ಸಿಗೆ ತೊಡಗಿಸೋದು ಹೇಗೆ ಅಂತ ಹೇಳಿ ಇವರು ಆ ತರಹದ ಒಂದು ವಿಚಾರ ಲಹರಿಯಲ್ಲಿ ಪರಾಶರರು ಬಂದಿದ್ದಾರೆ. ಉಳಿದದ್ದೇನಿದೆ ಅದನ್ನು ನಾವು ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ದೇವರಲ್ಲಿ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು. ಮುಂದೆ
ಇನ್ನೂ ಬಹಳ ವಿಚಿತ್ರವಾದ ವಿಚಾರಗಳಿದೆ, ಹೋಗ್ತಾ ಇರುತ್ತೆ. ಅವರು ಪರಾಚರರು ಹೇಳ್ತಾ ಇದ್ದಾರೆ, ಏನೇನು ಬರುತ್ತೋ ಬರ್ತಾ ಇರುತ್ತೆ. ಕೃಷ್ಣಾರ್ಪಣಮಸ್ತು.